गरीब असहाय लोगों के लिए आशा की किरण बनकर बागलकोट के गुलेब अस्पताल में रोबोटिक मशीन के माध्यम से घुटने की हड्डियां प्रत्यारोपण शल्य चिकित्सा निःशुल्क की गई है। उत्तर कर्नाटक क्षेत्र में इस तरह की सर्जरी पहली बार सफलतापूर्वक की है, ऐसा डॉक्टर उदय कुमार गुलेब ने बताया। अस्पताल में आयोजित प्रेस कॉन्फ्रेंस में बोलते हुए उन्होंने कहा कि हमारे अस्पताल में पिछले 2 वर्षों से 30,000 से अधिक बाह्य रोग का इलाज किया जा रहा है। 3,000 से अधिक ऑपरेशन सफलतापूर्वक हुए हैं। 1,000 से अधिक घुटने की हड्डियां प्रत्यारोपण सर्जरी में शामिल है और हाल ही में विजय जिले के एक वृद्ध रोगी का रोबोटिक मशीन की सहायता से निःशुल्क घुटने की प्रत्यारोपण सर्जरी की गई है। ಇವತ್ತಿಗೆ ನಮ್ಮ ಬಾಗಲಕೋಟೆಯ ಗುಳೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೊಸ ಸೆಟಪ್ ಶುರುವಾಗಿ 2 ವರ್ಷಗಳು ಕಳೆದವು. ಇವತ್ತಿಗೆ 2 ವರ್ಷಗಳು ಕಳೆದವು. ಈ ಸಂತಸದ ಕ್ಷಣವನ್ನು ನಾನು ನಿಮ್ಮೊಂದಿಗೆಲ್ಲ ಹಂಚ್ಕೋಬೇಕು ಅಂತ ಹೇಳಿ ಇವತ್ತಿನ ದಿವಸ ಇದೊಂದು ಪ್ರೆಸ್ ಮೀಟ್ ಅನ್ನ ಸಂತೋಷದ ವಿಷಯ ಅಂತಂದ್ರೆ ಈ 2 ವರ್ಷಗಳಲ್ಲಿ ಗುಳೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 30,000ಕ್ಕೂ ಹೆಚ್ಚು ಹೊರರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಮತ್ತು ಇದರಲ್ಲಿ 3,000 ರೋಗಿಗಳಿಗೂ ಹೆಚ್ಚು ನಾವು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿದ್ದೇವೆ. 1,000ಕ್ಕೂ ಹೆಚ್ಚು ರೋಗಿಗಳಿಗೆ ಅಪಘಾತದ ಶಸ್ತ್ರಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ನೆರವೇರಿಸುತ್ತೇವೆ. 500ಕ್ಕೂ ಹೆಚ್ಚು ರೋಗಿಗಳಿಗೆ ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸುತ್ತೇವೆ ಮತ್ತು ವಿಶೇಷವಾಗಿ 100ಕ್ಕೂ ಹೆಚ್ಚು ರೋಗಿಗಳಿಗೆ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕ್ಯಾಪಿಸಿಟಿ 60ರಿಂದ 70 ಜನ ನೋಡ್ಕೊಂತೀವಿ. ಅದಕ್ಕೆ ಅಂದರೆ ಒಂದು ಗುಳೇದ ಆಸ್ಪತ್ರೆ ಒಂದು ಅಂದರೆ ವಯಸ್ಸಾದವರಿಗೆ ಬೆನ್ನು ನೋವು, ಮೊಣಕಾಲು ನೋವು ಆಲ್ಮೋಸ್ಟ್ ಪೇನ್ ಇದ್ದರೆ ಜಾಸ್ತಿ ಬರ್ತಾರೆ. ನಮ್ಗೆ ಯಾವುದೇ ರೀತಿ ಬರಲಿ, ಅಪೂರ್ವ ಮಾಡಬೇಕು, ಗುಳೇದ ಸರ್ ಉದಯ ಸರ್ ಆಗಿರ್ಬೋದು, ನಮ್ಮ ಬಸವರಾಜ್ ಬಿಲ್ಲರ್ ಸರ್ ಆಗಿರ್ಬೋದು, ಯಾವುದೇ ರೀತಿ ಟ್ರೀಟ್ಮೆಂಟ್ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಜೆಲ್ ಆಗಲಿ, ಯಾವುದೇ ರೀತಿ ಮುಜುಗರ ಇಲ್ಲದೆ ಬಂದು ತೊಗೊಂಡು ಹೋಗಿ ಇದು ನಿಮ್ಮ ಮನೆ ಅಂತ ಪದೇ ಸರಿ ಹೇಳ್ತಾರೆ. ಇವತ್ತು ನಾವು 60 ಜನಕ್ಕೆ ಸೇವೆ ಕೊಡ್ತೀವಿ. ಇವತ್ತು ಒಂದು ಬೆನ್ನೆಲುಬಾಗಿಂತ ಉದಯ ಗುಳೇದ ಆಸ್ಪತ್ರೆ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನ್ತಿದೆ ಏನೋ ಯಾವುದೋ ಸಮಸ್ಯೆ, ಮೂಗಿರ್ಬೋದು, ಗಂಟ್ಲಿರ್ಬೋದು, ಎಲ್ಲನೂ ಇದ್ರು ಸ್ವತಃ ಅವರೇ ಬಂದು ಸ್ವತಃ ನಮ್ಮ ತಂದೆಯವರ ರೂಪದಲ್ಲಿ ಬಂದು ಅವರೇ ನನ್ನದು ನಮ್ಮ ಮನೆ ಇದು ನಮ್ಮ ತವ್ರ ಮನೆ ಅಂತಂದು ಸ್ವತಃ ಅಪೂರ್ವವಾಗಿ ನಮ್ಮ ಸ್ವತಃ ಬಂದು ನಮ್ಮ ಬಸವರಾಜ್ ಬಿಲ್ಲರ್ ಸರ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾವುದೇ ರೀತಿ ಮುಜುಗರ ಇಲ್ಲದೆ ಬಂದು ತೊಗೊಂಡು ಹೋಗಿ ಗುಳೇದ ಆಸ್ಪತ್ರೆಯಿಂದ ನೀವು ನಿಮ್ಮದೇ ಮನೆ ಅಂತಂದು ನಮ್ಮ ಹೆಮ್ಮೆಯಿಂದ ಹೇಳ್ಕೊತ ಇರ್ತಾರೆ. ಅದು ನಾನು ಈ ಸಂದರ್ಭದಲ್ಲಿ ಅವರಿಗೆ 2 ವರ್ಷ ಸಂಪೂರ್ಣವಾಗಿ ಹೊಸ ಬಿಲ್ಡಿಂಗ್ ಆಗಿಂದ ನಂಗೆ ಸುಮಾರು ಒಂದು ಈಗ 5 ವರ್ಷದಿಂದ ನಂಗೆ ಪರಿಚಯ ಅವರು. ಬಟ್ ಹಳೆ ಗುಳೇದ ಆಸ್ಪತ್ರೆಯಿಂದ ಇದ್ದಾಗ ಸುಮಾರು ಒಂದು 2.5 ಲಕ್ಷ ರೂಪಾಯಿಂದ ಒಂದು ಬೆನ್ನು ಒಂದು ಸುಭಾಷ್ ಹಸುಟಿ ಅಂತ ಒಂದು ಫ್ರೀ ಊಟ ಅವರ ವಿಜಯ್ ಸರ್ ಅವರ ತಂದೆಯವರು ಹೇಳ್ತಿದ್ರು, ಬೇಡಪ್ಪ ನಮಗೆ ಎಲ್ಲ ದೇವರಿಗೆ ಕೊಡ್ತಾ ಇದ್ದಾರೆ, ವಿಜಯ್ ಅವ್ರಿಗೆ ಒಳ್ಳೇದಾಗಲಿ ಅಂತ ವಿಜಯಗೋಸ್ಕರ ಬಂದು ಸ್ವತಃ ಅವರೇ ಮನೆಯಿಂದ ಬಂದು ಅವ್ರು ಊಟ ಕೊಡ್ತಿದ್ರು. ಬೇಡ ಇದು ನಮ್ಮದು ಆಪರೇಷನ್ ಅಂತಂದು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ.